ಬಿಗ್ ಬಿ ಕುಟುಂಬದಲ್ಲಿ ಬಿರುಕು ಉಂಟಾಗಿದೆಯಾ? ಮತ್ತೊಂದು ಡಿವೋರ್ಸ್ಗೆ ಸಾಕ್ಷಿಯಾಗುತ್ತಾ ಬಾಲಿವುಡ್? ಬಿಗ್ ಬಿ ಅಮಿತಾಬ್ ಬಚ್ಚನ್ರ ಕುಟುಂಬದಲ್ಲಿ ಬಿರುಕು ಉಂಟಾಗಿದೆಯಾ? ಆ ಮೂಲಕ ಬಾಲಿವುಡ್ನಲ್ಲಿ ಮತ್ತೊಂದು ಡಿವೋರ್ಸ್ ಪ್ರಕರಣ, ಸೆಲೆಬ್ರಿಟಿ ಡಿವೋರ್ಸ್ ಪ್ರಕರಣಕ್ಕೆ ಬಾಲಿವುಡ್ ಸಾಕ್ಷಿಯಾಗುತ್ತಾ ಇದೆ. ಬಚ್ಚನ್ ಕುಡಿ ಮತ್ತು ಸೊಸೆಯ ನಡುವೆ ಬಿರುಕಿನ ಗುಸುಗುಸು ಜೋರಾಗೇ ಇದೆ. ಅಂದ್ರೆ ಐಶ್ವರ್ಯ ರೈ ಮತ್ತೆ ಅಭಿಷೇಕ್ ಬಚ್ಚನ್ರ ವಿಚ್ಛೇದನಕ್ಕೆ ಸಂಬಂಧಪಟ್ಟ ಹಾಗೆ ಈ ಜೋಡಿ ವಿಚ್ಛೇದನ ಪಡೆದುಕೊಳ್ಳೋದಕ್ಕೆ ಮುಂದಾದ್ರ ಅನ್ನೋ ಗುಸುಗುಸು ಹೆಚ್ಚಾಗಿರೋದು. ಮಾಜಿ ಮಿಸ್ ವರ್ಲ್ಡ್ ದಾಂಪತ್ಯದಲ್ಲಿ ಕಲಹ ನಡೀತಾ ಇದೆಯಾ ಅನ್ನೋ ಅನುಮಾನಗಳಿದೆ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋ, ಇದು ಇನ್ನಷ್ಟು ಚರ್ಚೆಗೆ ಕಾರಣ ಮಾಡಿಕೊಟ್ಟಿದೆ. ಅಂದ್ರೆ ಎರಡೂ ರೀತಿಯ ಚರ್ಚೆಗಳು ನಡೀತಾ ಇದೆ ಈ ವಿಡಿಯೋ ವೈರಲ್ ಆದ ನಂತರದಲ್ಲಿ. ಈ ವಿಡಿಯೋ ನೀವು ಗಮನಿಸೋದಾದ್ರೆ ಬಿಗ್ ಬಿ ಕುಟುಂಬದ ಎಲ್ಲ ಸದಸ್ಯರು ಬೇರೆ ಬೇರೆ ಕಾರ್ಗಳಲ್ಲಿ ವೈಯಕ್ತಿಕವಾಗಿ ಬಂದಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಇಬ್ರು ಕೂಡ ಅವರವರದ್ದೇ ಕಾರಲ್ಲಿ ಸಪರೇಟ್ ಆಗಿ ಈವೆಂಟ್ ಒಂದಕ್ಕೆ ಬಂದಿರೋದನ್ನ ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು. ಅಲ್ಲಿಬ್ರು ಒಟ್ಟಿಗೆ ಮಾತಾಡಿದ್ದಾರೆ, ಅಲ್ಲಿಂದ ಒಟ್ಟಿಗೆ ತೆರಳಿದ್ದಾರೆ, ಹೌದು. ಬಟ್ ಸ್ಟಿಲ್ ಬೇರೆ ಬೇರೆಯಾಗಿ ಬಂದಿದ್ದಾರೆ. ಇಬ್ರು ಕೂಡ ಒಟ್ಟೊಟ್ಟಿಗೆ ಬಂದಿಲ್ಲ. ಇದಕ್ಕೆ ಮುಂಚೆ ಅಭಿಷೇಕ್ ಬಚ್ಚನ್ ಮತ್ತೆ ಐಶ್ವರ್ಯ ರೈ ಬಚ್ಚನ್ ದಂಪತಿ ಒಟ್ಟಾಗಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ, ಒಟ್ಟೊಟ್ಟಿಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲೆಲ್ಲ ನಾವು ನೋಡಿದ್ದೀವಿ. ಬಟ್ ಇತ್ತೀಚಿನ ಬೆಳವಣಿಗೆಗಳು, ಕೇಳಿ ಬರ್ತಾ ಇರುವಂತಹ ಗುಸುಗುಸುಗಳು, ಅದರ ಮಧ್ಯೆ ಇಬ್ಬರು ಹೀಗೆ ಪರ್ಯಾಯವಾಗಿ ಬೇರೆ ಬೇರೆ ಕಾರುಗಳಲ್ಲಿ ಬಂದಿರುವಂಥದ್ದು ಚರ್ಚೆಯನ್ನ ಇನ್ನಷ್ಟು ತೀವ್ರಗೊಳಿಸ್ತಾ ಇದೆ. ಬಹಳಷ್ಟು ವರ್ಷಗಳಿಂದ ಕೂಡ ಇಂಥದ್ದೊಂದು ವೈಮನಸ್ಸಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರೋ ಕಾರಣ ಈ ಜೋಡಿ ವಿಚ್ಛೇದನದ ಹಂತಕ್ಕೆ ಹೋಗಿದೆ ಅಂತ. ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಐಶ್ವರ್ಯ ರೈ ಒಬ್ಬರೇ ಈ ಕಾರ್ನಿಂದ ಇಳಿತಾ ಇದ್ದಾರೆ. ಪಕ್ಕದಲ್ಲೇ ಇನ್ನೂ ಒಂದು ಕಾರ್ ಇದೆ, ಬಿಳಿ ಬಣ್ಣದ ಕಾರು. ಆ ಕಾರಿಂದ ಅಭಿಷೇಕ್ ಬಚ್ಚನ್ ಇಳಿತಾರೆ. ಇಬ್ರು ಬೇರೆ ಬೇರೆಯಾಗಿ ಬಂದಿದ್ದಾರೆ. ಈ ವಿಡಿಯೋ ಇಂಥ ಗುಸುಗುಸು ಮತ್ತಷ್ಟು ಹೆಚ್ಚಾಗೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕ್ನಿಂದ ಭರತ್, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭರತ್, ಈಗ ಒಂದಷ್ಟು ದಿನಗಳಿಂದ ಇಂಥದ್ದೊಂದು ಗುಸುಗುಸು ಇರೋದಂತೂ ಹೌದು. ಅಂದ್ರೆ ಇದೇನು ವದಂತಿನ ಅಥವಾ ಇದನ್ನ ಪುಷ್ಟೀಕರಿಸೋದಕ್ಕೇನಾದ್ರೂ ಅಂಶಗಳು ಈ ಹಂತದಲ್ಲಿ ಕಂಡು ಬರ್ತಾ ಇದೆಯಾ? ಬಾಲಿವುಡ್ನಲ್ಲಿ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸುದ್ದಿ ಓಡಾಡ್ತಾ ಇದೆ, ಕನ್ಫರ್ಮೇಶನ್ ಏನು ಸಿಗ್ತಾ ಇದೆ ಭರತ್? ವಿಜಯ್, ಮನೆ ಅಂದಮೇಲೆ ಗಲಾಟೆ ಇದ್ದೇ ಇರುತ್ತೆ. ದಾಂಪತ್ಯ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇರುತ್ತೆ. ಅದರಲ್ಲೂ ಸೆಲೆಬ್ರಿಟಿಗಳ ಲೈಫ್ ಅಂತ ಹೇಳಿದ್ಮೇಲೆ ಸಣ್ಣ ಸಣ್ಣ ಗಲಾಟೆ ಅಥವಾ ಸಣ್ಣ ಸಣ್ಣ ಜಗಳಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹೊಗೆಯಾಡೋದಕ್ಕೆ ಶುರುವಾಗುತ್ತೆ. ಈಗ ಆ ಬಾಲಿವುಡ್ನ ಸ್ಟಾರ್ ಕಪಲ್ ಆಗಿರುವಂತಹ ಅಭಿಷೇಕ್ ಬಚ್ಚನ್ ಜೊತೆಗೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ದಾಂಪತ್ಯದಲ್ಲಿ ಎಲ್ಲವೂ ಸರಿ ಇಲ್ಲ. ಇವರಿಬ್ಬರ ನಡುವೆ ಮನಸ್ತಾಪಗಳಿದೆ, ದಾಂಪತ್ಯ ಸರಿ ಇಲ್ಲ, ಜಗಳ ಆಗಿದೆ ಅನ್ನೋ ಒಂದು ವಿಚಾರಗಳು ಬಹಳಷ್ಟು ವರ್ಷದಿಂದ ಕೂಡ ಚರ್ಚೆ ಆಗ್ತಾನೆ ಇತ್ತು. ಆದರೆ ಇದೀಗ ಐಶ್ವರ್ಯ ರೈ ಅವರು ತಮ್ಮ ಮನೆ ಬಿಟ್ಟು ಅಂತ ಹೇಳಿದ್ರೆ ಗಂಡನ ಮನೆ ಬಿಟ್ಟು ತಾಯಿ ಮನೆಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಈಗ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇದೆ. ಏನಂತ ಹೇಳಿದ್ರೆ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ನಡುವೆ ದಾಂಪತ್ಯದಲ್ಲಿ ಸಾಕಷ್ಟು ಕಲಹ ಇತ್ತು, ಮನಸ್ತಾಪ ಇತ್ತು. ಇಬ್ಬರ ನಡುವೆ ಕೂಡ ವೈಮನಸ್ಸಿದೆ. ಇದು ಸಾಕಷ್ಟು ವರ್ಷಗಳಿಂದ ಕೂಡ ಇದೆ. ಆದರೆ ಮಗಳು ಆರಾಧ್ಯಗೋಸ್ಕರ ಅವರಿಬ್ಬರು ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಬರ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಇಬ್ಬರು ತುಂಬ ಚೆನ್ನಾಗಿದ್ದಾರೆ, ತುಂಬ ಅನನ್ಯವಾಗಿದ್ದಾರೆ ಅನ್ನೋದನ್ನು ಬಿಂಬಿಸ್ಕೊಳ್ತಾ ಬರ್ತಾ ಇದ್ದಾರೆ. ಆದರೆ ಕುಟುಂಬದ ಒಳಗಡೆ ಎಲ್ಲವೂ ಸರಿ ಇಲ್ಲ. ಸೊಸೆ ಜೊತೆಲಿ ಅಂತ ಹೇಳಿದ್ರೆ ಐಶ್ವರ್ಯ ರೈ ಮತ್ತು ಜಯಾ ಬಚ್ಚನ್ ಏನಿದ್ದಾರೆ, ಅಭಿಷೇಕ್ ಅವರ ತಾಯಿ, ಅವ್ರಿಗೂ ಕೂಡ ಇಬ್ಬರ ನಡುವೆ ಕೂಡ ಮನಸ್ತಾಪ ಇದೆ. ಇಬ್ಬರು ಕೂಡ ಕಳೆದ ಕೆಲವು ವರ್ಷಗಳಿಂದ ಇಬ್ಬರು ಮಾತನ್ನು ಕೂಡ ಬಿಟ್ಟಿದ್ದಾರೆ ಅನ್ನೋ ವರದಿಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇದರೆಲ್ಲರ ಜೊತೆಗೆ ಈಗ ಐಶ್ವರ್ಯ ರೈ ಅವರು ಏನು ಮನಸ್ತಾಪಗಳಿಂದ ತೀವ್ರ ಮನನೊಂದು ತನ್ನ ಗಂಡನ ಮನೆಯನ್ನು ಬಿಟ್ಟು ತಾಯಿ ಮನೆಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ವೈರಲ್ ಆಗ್ತಾ ಇತ್ತು. ಸೊ ಇದು ನಿಜಾನ ಇಲ್ವೋ ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದಕ್ಕೆ ನಿಜ ಅನ್ನೋ ರೀತಿಯಲ್ಲಿ ಅಂದರೆ ಈ ವಾಸ್ತವ ನಿಜ ಇರ್ಬೋದು ಅನ್ನೋದಕ್ಕೆ ಒಂದು ವಿಡಿಯೋ ಈಗ ಸಾಕ್ಷಿ ಆಗ್ತಾ ಇದೆ. ಅಂತ ಹೇಳಿದ್ರೆ ಐಶ್ವರ್ಯ ಮತ್ತು ಅಭಿಷೇಕ್ ಅವರ ಮಗಳು ಆರಾಧ್ಯ ಅವರ ಒಂದು ಸ್ಕೂಲ್ ಆ್ಯನ್ಯುವಲ್ ಡೇ ನಡೆದಿದೆ. 2-3 ದಿನದ ಹಿಂದೆಯಷ್ಟೇ ಇದು ಸ್ಕೂಲ್ನ ಕಾರ್ಯಕ್ರಮ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. ಬಟ್ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇಬ್ಬರು ಕೂಡ ಸಪ್ರೇಟ್ ಕಾರಲ್ಲಿ ಬಂದಿರುವಂಥದ್ದು. ಜೊತೆಗೆ ಐಶ್ವರ್ಯ ರೈ ಮತ್ತು ಅವರ ತಾಯಿ ಒಂದು ಕಾರಲ್ಲಿ ಬಂದಿದ್ರೆ, ಅಭಿಷೇಕ್ ಬಚ್ಚನ್ ಮತ್ತು ಅಮಿತಾಬ್ ಬಚ್ಚನ್ ಮತ್ತೊಂದು ಕಾರ್ನಲ್ಲಿ ಬಂದಿದ್ದಾರೆ. ಸೊ ಈ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿದ ನೆಟ್ಟಿಗರೀಗ ಐಶ್ವರ್ಯ ರೈ ಅಂದರೆ ಗಂಡನ ಮನೆಯಲ್ಲಿ ಇಲ್ಲ, ಅವರು ಗಂಡನ ಮನೆಯನ್ನು ಬಿಟ್ಟು ತವರು ಮನೆಗೆ ಹೋಗಿರೋದನ್ನು ಕನ್ಫರ್ಮ್ ಆಗಿದೆ ಅನ್ನೋದು ವಿಚಾರದಲ್ಲಿ ಈಗ ಚರ್ಚೆ ಸಾಕಷ್ಟು ನಡೀತಾ ಇದೆ. ಇದ್ರ ಜೊತೆಗೆ ಕಳೆದ ಹಲವು ವರ್ಷಗಳಿಂದ ಏನು ಬಚ್ಚನ್ ಕುಟುಂಬದಲ್ಲಿ ಬಿರುಕಾಗಿದೆ, ಜೊತೆಗೆ ಐಶ್ವರ್ಯ ಮತ್ತು ಅಭಿಷೇಕ್ ಬಚ್ಚನ್ ನಡುವೆ ಮನಸ್ತಾಪಗಳು ಉಂಟಾಗಿದೆ ಏನು ಸುದ್ದಿ ಹರಿದಾಡ್ತಾ ಇತ್ತು. ಅದೆಲ್ಲೋ ಒಂದು ಕಡೆ ಈ ವಿಡಿಯೋ ನೋಡಿದ ನಂತರ ನಿಜ ಇರ್ಬೋದು, ಇಬ್ಬರ ನಡುವೆ ಮನಸ್ತಾಪ ಆಗಿರೋದು ನಿಜ ಇರುತ್ತೆ. ಇದೆಲ್ಲೋ ಒಂದು ಕಡೆ ಈಗ ವಿಕೋಪಕ್ಕೆ ಹೋಗ್ತಾ ಇದೆ. ಎಲ್ಲೋ
ಇವರಿಬ್ಬರು ಈಗ ಆಲ್ರೆಡಿ ಒಂದೇ ಮನೆಯಲ್ಲಿ ಸಂಸಾರ ಮಾಡ್ತಾ ಇದ್ರು. ಅವ್ರೀಗ ಮನೆ ಬಿಟ್ಟು ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದು ಇವರು ವಿಚ್ಛೇದನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ, ಇವರು ಡಿವೋರ್ಸ್ ತಗೊಳ್ಳೋದು ಕೂಡ ರೆಡಿ ಆಗ್ತಾ ಇದ್ದಾರೆ ಅನ್ನೋದು ಈಗ ಚರ್ಚೆಗಳೀಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ ವಿಜಯ್. ಇನ್ನೊಂದೇನಂತ ಹೇಳಿದ್ರೆ ರೀಸೆಂಟಾಗಿ ಅಂತ ಹೇಳಿದ್ರೆ ಅಮಿತಾಬ್ ಬಚ್ಚನ್ ಅವರು ಐಶ್ವರ್ಯ ರೈ ಅವರ ಒಂದು ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊಸೆಯನ್ನು ಅನ್ಫಾಲೋ ಮಾಡಿದ್ರು ಅನ್ನೋ ಒಂದು ಸುದ್ದಿಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಜೊತೆಗೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಅವರು ಒಂದು ಉಂಗುರ ಅಂತ ಹೇಳಿದ್ರೆ ಮದುವೆ ಸಂದರ್ಭದಲ್ಲಿ ಏನು ಉಂಗುರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು, ಆ ಉಂಗುರವನ್ನು ಇಬ್ಬರು ಬಳಸ್ತಾ ಇದ್ರು. ಆದರೆ ಎಲ್ಲೊಂದು ಕಡೆ ರೀಸೆಂಟಾಗಿ ಕಾಣಿಸ್ಕೊಂಡ ಒಂದು ಕಾರ್ಯಕ್ರಮದಲ್ಲಿ ಅಭಿಷೇಕ್ ಬಚ್ಚನ್ ಅವರ ಕೈಯಲ್ಲಿ ಆ ಉಂಗುರ ಇರಲಿಲ್ಲ. ಸೊ ಹಾಗಾಗಿ ಇವರಿಬ್ಬರ ನಡುವೆ ಮನಸ್ತಾಪ ಆಗಿರೋದು ಮತ್ತು ಏನು ದಾಂಪತ್ಯ ಕಲಹ ಇರೋದು ಎಲ್ಲೋ ಒಂದು ಕಡೆ ನಿಜ ಅನ್ನೋ ಒಂದು ಚರ್ಚೆಗಳು ಕೂಡ ಸಾಕಷ್ಟು ಆಗ್ತಾ ಇತ್ತು. ಇದು ಎಲ್ಲದರ ನಡುವೆ ಈಗ ಏನು ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ನಲ್ಲಿ ಮಗಳ ಆರಾಧ್ಯ ಅವರ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ನಲ್ಲಿ ಇಬ್ಬರು ಒಟ್ಟಿಗೆ ಬಂದಿದ್ದರೂ ಕೂಡ ಸಪ್ರೇಟ್ ಅಂದರೆ ತವರು ಮನೆಯಿಂದ ಐಶ್ವರ್ಯ ರೈ ಅವರು ಬಂದಿದ್ದಾರೆ, ಈ ಕಡೆ ಗಂಡನ ಮನೆಯಿಂದ ಅಭಿಷೇಕ್ ಬಂದಿದ್ದಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಈ ವಿಡಿಯೋವನ್ನು ಸಾಕ್ಷಿಯಾಗಿ ಇಟ್ಕೊಂಡು ಈಗ ಮತ್ತಷ್ಟು ಚರ್ಚೆ ಮಾಡ್ತಾ ಇರುವಂಥದ್ದು ವಿಜಯ್. ಥ್ಯಾಂಕ್ ಯು ಭರತ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಕಾ ಇನ್ಫಾರ್ಮೇಶನ್ ಅನ್ನೋದೇನಿಲ್ಲ, ಇದೊಂದು ವದಂತಿ. ನಾವು ಇಷ್ಟೊತ್ತವರೆಗೂ ಹೇಳ್ತಾ ಇದ್ದ ಹಾಗೆ ಇಂಥದ್ದೊಂದು ಗುಸುಗುಸು ಇದೆ ಬಾಲಿವುಡ್ನಲ್ಲಿ, ಜೊತೆಗೆ ಇವರ ನಡವಳಿಕೆಗಳು ಕೂಡ ಅದನ್ನ ಮತ್ತಷ್ಟು ಸಾಕ್ಷೀಕರಿಸ್ತಾ ಇದೆ ಅಂತ ಹೇಳ್ಬಹುದು ಅಷ್ಟೇ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಅಂಶಗಳು ಆಗಿಂದಾಗೆ ಈ ವಿಚಾರ ಮುನ್ನೆಲೆಗೆ ಬರುತ್ತೆ, ಒಂದಷ್ಟು ಚರ್ಚೆ ಆಗುತ್ತೆ, ಆಮೇಲೆ ತಣ್ಣಗಾಗುತ್ತೆ. ಬಟ್ ಈ ಬಾರಿ ಅದರ ಚರ್ಚೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಲಭ್ಯ ಆಗಿರೋ ಈ ಒಂದು ವಿಡಿಯೋ ಬೇರೆ ಕಥೆಯನ್ನೇ ಹೇಳ್ತಾ ಇದೆಯಾ. ಒಂದ್ ಕಡೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಐಶ್ವರ್ಯ ರೈರನ್ನ ಅನ್ಫಾಲೋ ಮಾಡಿರೋದು, ಮತ್ತೊಂದು ಕಡೆ ಈಗ ನೀವು ಗಮನಿಸಿದಂಥ ವಿಡಿಯೋ ಮತ್ತೆ ಈ ಕುಟುಂಬದ ನಡವಳಿಕೆಗಳು ಎಲ್ಲೋದ್ರೂ ಒಟ್ಟೊಟ್ಟಿಗೆ ಬರ್ತಾ ಇದ್ದವರು ಈಗ ಬೇರೆ ಬೇರೆ ಆಗಿ ಕಾಣಿಸ್ಕೊಳ್ತಾ ಇರೋದು, ತಮ್ಮ ಪಾಡಿಗೆ ಅವರವ್ರ ವೈಯಕ್ತಿಕ ವಾಹನಗಳಲ್ಲಿ ಮಾತ್ರ ಬಂದು ಹೋಗ್ತಾ ಇರೋದು. ಇದೆಲ್ಲ ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ಮನಸ್ತಾಪಗಳಿರೋದು ಹೌದು, ಅಥವಾ ಬೇರಾಗಬೇಕು ಅನ್ನುವಂಥ ಇರಬಹುದು. ಆದರೆ ಅದನ್ನ ಹೊರಗಡೆ ತೋರಿಸ್ಕೊಂಡಿಲ್ಲ, ಕುಟುಂಬದೊಳಗೆ ಸೀಮಿತವಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ಸದ್ಯ ಇರುವಂಥ ಗುಸುಗುಸು ಅಥವಾ ವದಂತಿಗಳು ಅಂತ ಅದನ್ನು ಹೇಳಬಹುದು. ಏನೇ ಇದ್ರೂ ಕೂಡ ಖುದ್ದು ಅದನ್ನ ಆ ಕುಟುಂಬದ ಸದಸ್ಯರು ಅಥವಾ ಈ ಸೆಲೆಬ್ರಿಟಿ ಜೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕನ್ಫರ್ಮೇಷನ್ ಕೊಡಬೇಕಾಗುತ್ತೆ, ಅಥವಾ ಆ ಕುರಿತು ತಮ್ಮ ಫಾಲೋವರ್ಸ್ ಏನಿದ್ದಾರೆ, ಅಭಿಮಾನಿಗಳೇನಿದ್ದಾರೆ, ಇಷ್ಟೆಲ್ಲ ಗಾಸಿಪ್ಗಳಾಗ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಏನದು ವಿಚಾರ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಒಂದು ಪೋಸ್ಟ್ ಮೂಲಕನೋ ಅಥವಾ ಒಂದು ಹೇಳಿಕೆ ಮೂಲಕನೋ ಏನಾದರೂ ಉತ್ತರ ಕೊಡಬೇಕು. ಬಟ್ ಅದು ಯಾವುದು ಕೂಡ ಇದುವರೆಗೂ ಆಗಿಲ್ಲ. ಅದು ಕೂಡ ಅಭಿಮಾನಿಗಳಲ್ಲಿ ಈ ವದಂತಿಗಳು ಮತ್ತಷ್ಟು ಹೆಚ್ಚಾಗೋದಕ್ಕೆ ಬಾಲಿವುಡ್ನಲ್ಲಿ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.